ನಮ್ಮ ಅನೇಕ ಗಣ್ಯಮಾನ್ಯರು ನಿಮ್ಮನ್ನೆಲ್ಲ ನಾನು ವಿನಂತಿ ಮಾಡ್ತೇನೆ, ತಾಲೂಕಿನ ಜನರಲ್ಲೂ ನಾನು ವಿನಂತಿ ಮಾಡ್ತೇನೆ, ಶ್ರೀಕಂಠೂರವರು ಮತ್ತೆ ಚುನಾವಣೆಗೆ ನಿಲ್ಲಬಾರ್ದು. ಚುನಾವಣೆ ಇಲ್ಲದೆ ಯುನಾನಿಮಸ್ ಆಗಿ ನಿಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೆ ಅಲ್ಲಿವರೆಗೂ ನೀವು ಅಧ್ಯಕ್ಷರಾಗಿರಬೇಕು. ಇದು ನನ್ನ ಬಯಕೆ ಅಲ್ಲ, ಇದು ಸಾಮಾನ್ಯವಾದ ಜನಗಳ ಬಯಕೆ. ನಿಮ್ಮಂಥ ಪುಣ್ಯಾತ್ಮರಲ್ಲಿ ಇಲ್ಲದೆ ಹೋದರೆ ಸಂಸ್ಥೆಯನ್ನು ನಡ್ಕೊಂಡು ಕಷ್ಟ ಆಗ್ತದೆ. ಇವರೆಲ್ಲರೂ ನಿಮ್ಮ ಟೀಮ್ ಏನಿದೆ ಮತ್ತೆ ಗೆದ್ದು ಬರಲಿ, ಯುನಾನಿಮಸ್ ಆಗಿ ಅದು ಒಳ್ಳೆಯದು. ನಮಗೆಲ್ಲೂ ಸಹಾಯ ಮಾಡ್ತಾ ಇರೋರು ಅಂತ ಹೇಳಿದ್ರೆ ನಮ್ಮ ಮಾನ್ಯ ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಾದ ಶ್ರೀಮಾನ್ ಡಿ ಕೆ ಶಿವಕುಮಾರ್ ಅವರು. ಸದ್ಯದಲ್ಲೇ ಅವ್ರಿಗೆ ಉನ್ನತ ಪದವಿ ಸಿಗ್ತದೆ ಅಂತೇಳಿ ನಾನಾದರೂ ಭಾವಿಸ್ಕೊಂಡಿದ್ದೇನೆ. ಅವ್ರು ಆಗಬೇಕು ಅನ್ನೋದು ನನ್ನ ಬಯಕೆಯನ್ನು ಸಿಗ್ತಾ ಇದೆ. ನಮ್ಮ ತಾಲೂಕಿನ ಕೆಲಸ ಆಗ್ತದೆ, ಬೇರೆ ನನಗೇನು ಸ್ವಾರ್ಥ ಇನ್ನೇನಿಲ್ಲ. ಭಾಳ ಜಾಸ್ತಿ ಅಂದರೆ ಸ್ಕೌಟ್ ಗೈಡ್ಸ್ಗೆ ಸ್ವಲ್ಪ ಏನಾದರೂ ಸಹಾಯ ಮಾಡಪ್ಪ ಅಂತ ಹೇಳ್ತೀನಿ ಹೊರತು ಅದು ಮಕ್ಕಳಿಗೆ ಬೇರೆ ಇನ್ನೇನಿಲ್ಲ ನನಗೆ. ಆದರೆ ಅವರು ಆಗಬೇಕು ಅನ್ನೋದು ನನ್ನ ಬಯಕೆ. ಸಾವಿರಾರು ಕೋಟಿ ರೂಪಾಯಿಗಳ ಕೆಲಸಗಳನ್ನು ಮಾಡಿಕೊಡೋಕ್ಕೆ ಅವ್ರಿಗೆ ಶಕ್ತಿ ಬರ್ತದೆ. ಈ ಸನ್ನಿವೇಶ ಬಿಟ್ಟರೆ ರಾಮನಗರದವ್ರಿಗೆ ರಾಮನಗರದಲ್ಲಿ ಹುಟ್ಟಿದಂಥ ಕೆಂಗಲನ್ನುವಂತೇನೋ ಅವ್ರಿಗೆ ಅವಕಾಶ ಸಿಗ್ತದೆ. ಇನ್ನು ಆ ಕಡೆ ಹೊಸಕೋಟೆ, ದೇವನಹಳ್ಳಿ, ನೆಲಮಂಗಲ ಅದು ಯಾರಿಗೂ ಮುಖ್ಯಮಂತ್ರಿ ಆಗೋ ಅವಕಾಶ ಸಿಗಲಿಲ್ಲ. ಚನ್ನಪಟ್ಟಣದಲ್ಲಿ ನಮ್ಮ ಬೀಜಲಿಂಗೇಗೌಡರು ಇತ್ತು. ಬೀಜಲಿಂಗೇಗೌಡ ಒನ್ ಆಫ್ ದ ಗ್ರೇಟೆಸ್ಟ್ ಪರ್ಸನಾಲಿಟಿ, ಹೋರಾಟಗಾರ. ಅವರ ಮಗಳು ಲೀಲಾವತಿ, ಇವ್ರ ತಾಯಿ ಸುರೇಶ್ ಅವ್ರ ತಾಯಿ ಕರೆಕ್ಟೇನ್ರಿ, ಲೀಲಾವತಿ ಜಗನ್ಮಾತೆ, ಕುಂಡ್ರ ಶಾಲೆಯನ್ನು ನಡೆಸ್ತಾ ಇದ್ದಂಥ ಹೆಣ್ಣುಮಗಳು. ಅದರಿಂದನೇ ಅರ್ಥ ಮಾಡ್ಕೋಬೋದು ಯಾವ ರೀತಿ ಪ್ರೇರಣೆಯನ್ನ ಅವ್ರ ಮಗಳಿಗೆ, ಅವ್ರ ಕುಟುಂಬದ ಸದಸ್ಯರಿಗೆ ಬೀಜಲಿಂಗೇಗೌಡರು ಕೊಟ್ಟಿದ್ರು ಅಂತ. ನಮ್ಮ ಆದರ್ಶಪ್ರಾಯವಾದಂಥ ವ್ಯಕ್ತಿ. ಅವರ ಮೊಮ್ಮಗನಾಗಿ ಒಂದು ಸಾರ್ಥಕವಾದ ಕೆಲಸವನ್ನು ನೀವು ಮಾಡಿದ್ದೀರಿ. ನಿಮಗೆ ನಾನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ. ಇಷ್ಟು ಮಾತ್ರ ನಾನು ಸಾರ್ವಜನಿಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ನಾನು ಈ ಸಂಸ್ಥೆಯಿಂದ ಎಲ್ಲ ಗಳಿಸಿರೋ, ಕರಿಯಪ್ಪನವರಿಂದ ಎಲ್ಲ ಗಳಿಸಿರೋ ಈ ಮಣ್ಣಿನ ಮಗ ನಾನು. ಇಲ್ಲಿಂದ ಒಬ್ಬರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳೋದ್ರಲ್ಲಿ ನಾವೆಲ್ಲರೂ ಒಪ್ಪಲೇಬೇಕಾಗ್ತದೆ. ಪಕ್ಷಾತೀತವಾಗಿ ಇದನ್ನು ಒಪ್ಪಬೇಕು. ಇಷ್ಟು ಹೇಳಿ ಇವತ್ತಿನ ಕಾರ್ಯಕ್ರಮಕ್ಕೆ ನಮಗೆ ಕರೆಸಿದ್ದೀರಾ. ತಾವೇನು ನಿರೀಕ್ಷೆ ಮಾಡಿದ್ದೀರಾ ಅದಕ್ಕಿಂತ ಹೆಚ್ಚಿನ ಸಹಕಾರವನ್ನು ಬರೀ CSR ಅಷ್ಟೇ ಅಲ್ಲ, ಬೇರೆ ಬೇರೆ ರೂಪದಲ್ಲಿ ಇದೊಂದು ದೊಡ್ಡ ಬೆಂಗಳೂರು ನಗರದ ವಿಶ್ವವಿದ್ಯಾನಿಲಯ ಆಗಬೇಕು ಅನ್ನೋದು ನಮ್ಮ ಬಯಕೆ. ಇದಾಗಲಿ ಅಂತೇಳಿ ಇದಕ್ಕೆ ನಾವು ನಿಮ್ಮೊಟ್ಟಿಗೆ ಇರ್ತೇವೆ. ನಾನು ಎಲ್ಲ ನಿಮ್ಮ ಸದಸ್ಯರ ಜೊತೆನೇ ಇರ್ತೇನೆ. ಬರೀ ಶ್ರೀಕಂಠವ್ರು ಹೋಗ್ತಾ ಇದ್ದೀನಿ ಅಂತ ತಿಳ್ಕೋಬೇಕು. ಶ್ರೀಕಂಠವ್ರ ಯಶಸ್ಸಿಗೆ ನೀವು ಅಡಚಣೆಗಳನ್ನು ಮಾಡ್ಬೋದಾಗಿತ್ತು. ಅಡಚಣೆಗಳನ್ನು ಮಾಡೋದ್ರ ಬದಲಾಗಿ ನೀವೆಲ್ಲ ಸಹಾಯ ಮಾಡಿದ್ದೀರಿ, ಜವಾಬ್ದಾರಿತನ ಕೆಲಸ ಮಾಡ್ತಾ ಇದ್ದೀರಾ. ನಿಮಗೂ ಸಹಿತ ಎಲ್ಲರೂ, ನಮ್ಮ ಶಿವಕುಮಾರ್ ಇದ್ದಾರೆ, ಹಿಂಗೇಗೌಡರ ಮಗ, ಇವರೆಲ್ಲರಿಗೂ ಸಹಿತ ನಾನು ಅಭಿನಂದಿಸಿ ನಾವೆಲ್ಲ ಬಂದಿರೋದು ಭಾಳ ಸಂತೋಷದ ವಿಚಾರ. ನಿಮಗೆಲ್ಲ ನಿಮ್ಮ ಹೃದಯಗಳಲ್ಲಿ ಕರಿಯಪ್ಪನವ್ರು ಇದ್ದಾರೆ ಅನ್ನೋದು ನನಗೆ ಗೊತ್ತಿದೆ. ನಿಮಗೆ ಯಾವತ್ತೂ ಅವರ ಆಶೀರ್ವಾದ ಸಿಗ್ತದೆ ಅಂತೇಳಿ ಮಕ್ಕಳು ಕರಿಯಪ್ಪನವ್ರನ್ನ ಶಿಕ್ಷಣದ ಬಗ್ಗೆ ಅವ್ರು ಹೇಳಿರ್ತಕ್ಕಂಥ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ ನಿಮ್ಗೆ ಒಳ್ಳೆಯದಾಗ್ತದೆ. ಎಲ್ರಿಗೂ ನಮಸ್ಕಾರ.